So a very good morning guys. So this video is related to banking company accounts. So in this video we are going to learn about the meaning of bank and the financial statements which prepares by banking company accounts. So first of all, let us know the meaning of bank. So what is a bank? Any institution or company or organization which performs banking activities. So any institution or company or organization which performs banking activities is known as bank. So what are those banking activities? ಸೊ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ಕಂಪನಿ ಅಥವಾ ಆರ್ಗನೈಸೇಷನ್ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡ್ತಾ ಇದ್ದರೆ ಅದನ್ನು ಬ್ಯಾಂಕ್ ಅಂತೇಳಿ ಕರಿತೀವಿ ಅಂತ ಹೇಳ್ತೀವಿ. ದೆನ್ ವಾಟ್ ಆರ್ ದೋಸ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್? ಸೊ ದೇ ಆರ್ ಟೂ ಟೈಪ್ಸ್. ಒನ್ ಈಸ್, ಸೊ ದೋಸ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಆರ್ ಟು. ಒನ್ ಈಸ್ accepting deposits from the public, and the second one is lending loans to needed persons. So these two are the core activities of banking business. ಸೊ ಈ ಎರಡು ಆ್ಯಕ್ಟಿವಿಟೀಸ್ ಯಾವ ಕಂಪನಿ ಮಾಡುತ್ತೆ ಅದನ್ನು ಬ್ಯಾಂಕ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ದಟ್ ಈಸ್ ವಾಟ್ ಎನಿ ಕಂಪನಿ ಆರ್ ಎನಿ ಆರ್ಗನೈಸೇಷನ್, ಎನಿ ಇನ್ಸ್ಟಿಟ್ಯೂಷನ್ ವಿಚ್ ಪರ್ಫಾರ್ಮ್ಸ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಈಸ್ ನೋನ್ ಆಸ್ ಬ್ಯಾಂಕ್. ಆ್ಯಂಡ್ ದೋಸ್ ಆ್ಯಕ್ಟಿವಿಟೀಸ್ ಆರ್ ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ ಸೇವಿಂಗ್ಸ್. ಏನು ಸೇವಿಂಗ್ಸ್ ಇರುತ್ತಲ್ಲ ಪಬ್ಲಿಕ್ ಹತ್ತಿರ, ಅದನ್ನು ಡೆಪಾಸಿಟ್ ಫಾರ್ಮಲ್ಲಿ ಆಕ್ಸೆಪ್ಟ್ ಮಾಡೋದು. ಅದರ ಜೊತೆಗೆ ಆಕ್ಸೆಪ್ಟ್ ಮಾಡಿರೋ ಈ ಡೆಪಾಸಿಟ್ಸ್ನ ಲೋನ್ಸ್ ಫಾರ್ಮಲ್ಲಿ ಅಂದರೆ ಬಾರೋ ಕೊಡೋದು. ಐ ಮೀನ್ ಕಸ್ಟಮರ್ಸ್ಗೆ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸಿಗೆ ಆರ್ ಎನಿ ಪರ್ಸನ್ ಹೂ ನೀಡ್ ದೆಮ್. ಇನ್ವೆಸ್ಟರ್ಸ್ ಆಗಿರಲಿ ಅಥವಾ ಎಂಟರ್ಪ್ರಿನರ್ಸ್ ಆಗಿರಲಿ, ಇಂಡಸ್ಟ್ರೀಸ್ಗೆ ಆಗಿರಲಿ, ಅದನ್ನು ಲೆಂಡ್ ಮಾಡೋದು. ಲೆಂಡ್ ಮಾಡೋದು ಅಂದರೆ ಏನು? ಲೋನ್ಸ್ ಪ್ರೊವೈಡ್ ಮಾಡೋದು ಅಂತ ಅರ್ಥ. ಸೊ ದೋಸ್ ಕಂಪನೀಸ್ ವಿಚ್ ಪರ್ಫಾರ್ಮ್ಸ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ನೋನ್ ಆಸ್ ಬ್ಯಾಂಕ್ಸ್. ದೆನ್ ವಾಟ್ ಆರ್ ದ ಸ್ಟೇಟ್ಮೆಂಟ್ಸ್ ವೇರ್ ದ ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಪ್ರಿಪೇರ್ಸ್? ಸೊ ಬ್ಯಾಂಕಿಂಗ್ ಕಂಪನಿ ಅಥವಾ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಯಾವ ಥರ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾರೆ? ಸೊ ಬ್ಯಾಂಕಿಂಗ್ ಕಂಪನಿಯಲ್ಲಿ, in the previous class or in the previous semester we discussed about some companies where they prepare financial statements in the form of notes to accounts, right? ಅದೇ ಥರ ಇಲ್ಲೂ ಕೂಡ ಅಷ್ಟೇ ಬ್ಯಾಂಕಿಂಗ್ ಕಂಪನೀಸಲ್ಲಿ ಸಪ್ರೇಟಾಗಿ ನೋಟ್ಸ್ ಇರುತ್ತೆ. ಅದನ್ನು ಇಲ್ಲಿ ನೋಟ್ಸ್ ಅಂತ ಇರೋದಿಲ್ಲ, ಶೆಡ್ಯೂಲ್ಸ್ ಅಂತ ಪ್ರಿಪೇರ್ ಮಾಡ್ತೇವೆ. ಸೊ ಇಲ್ಲಿ ಇದರಲ್ಲಿ ಮೇಯ್ನಾಗಿ ಟೂ ಟೈಪ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಕೊಳ್ತೇವೆ. ಒಂದು ಆ್ಯಸ್ ಯೂಶ್ವಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, to know the profit or loss. Okay, and the second one is balance sheet, to know the financial position. So banking company financial statements are of two types. One is profit and loss account, to know the profit and loss, and balance sheet to know the financial position. So these two statements are prepared by banking companies. Then what are the formats of these two statements? Let us know one by one. The first is profit and loss account. So format, ಆ್ಯಸ್ ಇನ್ ದ ಕೇಸ್ ಆಫ್ ನೋಟ್ಸ್ ಟು ಅಕೌಂಟ್ಸ್, ಇನ್ ದ ಪ್ರೀವಿಯಸ್ ಸೆಮ್ನಲ್ಲಿ ನಾವೇನು ಮಾಡಿದ್ವಿ, ಕಂಪನಿ ಫೈನಲ್ ಅಕೌಂಟ್ಸಲ್ಲಿ ನೋಟ್ಸ್ ಟು ಅಕೌಂಟ್ಸ್ ಯಾವ ಥರ ಮಾಡ್ಕೊಂಡಿದ್ವಲ್ವ, ಇಲ್ಲೂ ಕೂಡ ಅಷ್ಟೇ ನೋಟ್ಸ್ ಟು ಅಕೌಂಟ್ಸ್ ಬರೋದಿಲ್ಲ, ಶೆಡ್ಯೂಲ್ಸ್ ಬರುತ್ತೆ ಇನ್ ದ ಪ್ಲೇಸ್ ಆಫ್ ನೋಟ್ಸ್ ಟು ಅಕೌಂಟ್ಸ್. ಸೊ ಯು ವಿಲ್ ಸಿ ದ ಶೆಡ್ಯೂಲ್ಸ್. ಇನ್ ಕೇಸ್ ಆಫ್ P&L, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದೇರ್ ಆರ್ 4 schedules. The first schedule starts from schedule number 13
14, 15 and 16, and one more schedule will be appears, but it doesn't have schedule number. ಇನ್ನೂ ಒಂದಿರುತ್ತೆ, ಅದಕ್ಕೆ ಶೆಡ್ಯೂಲ್ ನಂಬರ್ ಇರೋದಿಲ್ಲ. ಸೊ 1 2 3 4 5 ಟೋಟಲ್ 5 ಶೆಡ್ಯೂಲ್ಸ್ ಇರುತ್ತೆ, ಬಟ್ ಅಮಾಂಗ್ 4 ಶೆಡ್ಯೂಲ್ಸ್ ಮಾತ್ರ ನಂಬರ್ ಅಸೈನ್ ಮಾಡಿರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಶೆಡ್ಯೂಲ್ಸ್. ಓಕೆ, ಸೊ ಇದರಲ್ಲಿ ಪರ್ಟಿಕ್ಯುಲರ್ಸ್ ಯಾವ್ದು ಬರ್ಕೋತೀವಿ? Interest earned. Schedule number 13 is interest earned, and schedule number 14 is other income. Other income. So these two schedules comes under the head of income. ಸೊ ಎರಡು ಕೂಡ ಎರಡು ಶೆಡ್ಯೂಲ್ಸು ಯಾವ ಹೆಡ್ ಕೆಳಗಡೆ ಬರುತ್ತೆ? ಇನ್ಕಮ್ ಹೆಡ್ ಕೆಳಗಡೆ ಬರುತ್ತೆ. ದಿಸ್ ಈಸ್ ರೋಮನ್ ನಂಬರ್ 1, right? Interest earned 13 total and other income 14 total. Then total income will be called as income of these two, right? Next, schedule number 15 is interest expended. Interest expended. And schedule number 16 is operating expenses. Schedule number 16 is operating expenses. And the last one, provisions and contingencies, which doesn't have schedule number. So this is provisions and contingencies. So these comes under, so these two comes under the head of expenses. So these two, note number 13, sorry, schedule number 13 and schedule number 14 comes under the head of income. Schedule number 15 and 16 comes under the head of expenses. So interest expended and operating expenses. ಇದಾದ ನಂತರ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಕೂಡ ತಗೋಬೇಕು ಇದರಲ್ಲಿ. ಸೊ ಟೋಟಲ್ ಅಮೌಂಟ್ ವಿಲ್ ಬಿ ಎಕ್ಸ್ಪೆನ್ಸಸ್. ಸೊ ಆಫ್ಟರ್ ದಟ್ this should be considered as total of expenses. Then after Roman number 1 minus Roman number 2, that is Roman number 1 is income and Roman number 2 is expenses. This one is expenses. So 1 minus 2, that will be net profit. Net profit for the current year. Net profit for the current year, 1 minus 2. 1 is income and expenses is 2. Total is 1 minus 2, net profit for the current year. To this add profit of previous year. Previous year profit add ಮಾಡ್ಕೊಳ್ಳಿ. Then you will get total profit. So this will be total profit. Again, there are some appropriations that should be deducted. Less appropriations. ಸೊ ಯಾವುದು ಅಪ್ರಾಪ್ರಿಯೇಷನ್ಸ್? ಇದರಲ್ಲಿ ಒಂದು ಕಂಪಲ್ಸರಿ ಅಪ್ರಾಪ್ರಿಯೇಷನ್ ಇರುತ್ತೆ, ದಟ್ ಈಸ್ ಸ್ಟ್ಯಾಚ್ಯುಟರಿ ರಿಸರ್ವ್. Statutory reserve at 25% on current year profit. So observe carefully. ನಾನೇನು ಹೇಳ್ತಾ ಇದ್ದೇನೆ, ಅಪ್ರಾಪ್ರಿಯೇಷನ್ಸ್ ಒಂದು ಕಂಪಲ್ಸರಿ ಅಪ್ರಾಪ್ರಿಯೇಷನ್. ದಿಸ್ ಈಸ್ ಕಂಪಲ್ಸರಿ. ಕ್ವೆಶನಲ್ಲಿ ಮೆನ್ಷನ್ ಮಾಡಲಿ ಬಿಡಲಿ, ಇದು ಕಂಪಲ್ಸರಿ ಅಪ್ರಾಪ್ರಿಯೇಷನ್ ತೋರಿಸ್ಬೇಕು ಇದರಲ್ಲಿ.
What is that? Statutory reserve at 25% on current year profit. 25% on current year profit ಅಂತ ಹೇಳ್ತಾ ಇದ್ದಾನೆ, ವಿಚ್ ಮೀನ್ಸ್ ದ ಕರೆಂಟ್ ಇಯರ್ ಪ್ರಾಫಿಟ್ ಈಸ್ ದಿಸ್ ಒನ್, ನೆಟ್ ಪ್ರಾಫಿಟ್ ಇದೆ ಅಲ್ವಾ. ಸೊ ಇದ್ರ ಮೇಲೆ 25% ತೆಗಿಬೇಕು. ಓಕೆ, ಆನ್ ಕರೆಂಟ್ ಇಯರ್ ಪ್ರಾಫಿಟ್, ನಾಟ್ ಆನ್ ಟೋಟಲ್ ಪ್ರಾಫಿಟ್. ಸೊ ದಿಸ್ ಒನ್ ಕರೆಂಟ್ ಇಯರ್ ಪ್ರಾಫಿಟ್ ಮೇಲೆ 25%, ಅದು ಒಂದು ಕಂಪಲ್ಸರಿ ಎಂಟ್ರಿ ಇರುತ್ತೆ. ಅದರ ಜೊತೆಗೆ ಎನಿ ಅದರ್ ರಿಸರ್ವ್ಸ್ ಇಫ್ ಯು ಮೆನ್ಷನ್ ಇನ್ ದಿ ಕ್ವೆಶನಲ್ಲಿ ಮೆನ್ಷನ್ ಮಾಡಿದರೆ ಅದು ಕೂಡ ರಿಸರ್ವ್ ತೊಗೋಬೇಕು ಇದರಲ್ಲಿ, ದ ಸೆಕೆಂಡ್ ಒನ್. ನೆಕ್ಸ್ಟ್ ಇದಾದ ನಂತರ ಪ್ರಪೋಸ್ ಡಿವಿಡೆಂಡ್. Proposed dividend. If there is proposed dividend in the question, you must show tax on dividend also, and that is 15% fixed. ಇದಿದೆ ಅಂದರೆ ಕಂಪಲ್ಸರಿ ಟ್ಯಾಕ್ಸ್ ಆನ್ ಡಿವಿಡೆಂಡ್ ಕೂಡ ತೋರಿಸ್ಬೇಕು. 15% ಆನ್ ವಿಚ್ ಅಮೌಂಟ್? 15% ಆನ್ ದಿಸ್ ಒನ್ ಪ್ರಪೋಸ್ ಡಿವಿಡೆಂಡ್ ಮೇಲೆ 15% ತಗೋಬೇಕು, ವಿಚ್ ಮೀನ್ಸ್ 15% ಆನ್ ದಿಸ್ ಅಮೌಂಟ್, ದಟ್ ವಿಲ್ ಬಿ ದಿಸ್ ಅಮೌಂಟ್. ಫಾರ್ ಎಕ್ಸಾಂಪಲ್ 10,000 ಇದೆ, 10,000 ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಇಲ್ಲಿ ಹಾಕೋಬೇಕು. ಸೊ ದೀಸ್ ಆರ್ 4 ಮೇನ್ ಅಪ್ರಾಪ್ರಿಯೇಷನ್ಸ್ ವಿಚ್ ಕಮ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಟೇಬಲ್ ಫಾರ್ಮ್ಯಾಟಲ್ಲಿ ಇರುತ್ತೆ, ನಮ್ಮ ಸ್ಟೇಟ್ಮೆಂಟ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಪರ್ಟಿಕ್ಯುಲರ್ಸ್, ಶೆಡ್ಯೂಲ್ಸ್ ಆ್ಯಂಡ್ ಅಮೌಂಟ್. ಯು ಕ್ಯಾನ್ ಶೋ ಇಟ್ ಆಸ್ ಅಮೌಂಟ್, ದಿಸ್ ಒನ್ ಇಸ್ ಶೆಡ್ಯೂಲ್ಸ್, ದಿಸ್ ಒನ್ ಇಸ್ ಪರ್ಟಿಕ್ಯುಲರ್ಸ್. ಸೊ ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕಿದರೆ ಯು ವಿಲ್ ಗೆಟ್ ಪರ್ಟಿಕ್ಯುಲರ್ಸ್, ಶೆಡ್ಯೂಲ್ಸ್ ಆ್ಯಂಡ್ ಅಮೌಂಟ್. ಪರ್ಟಿಕ್ಯುಲರ್ಸಲ್ಲಿ ಫಸ್ಟ್ ಒನ್ ಹೆಡ್ ಯಾವುದು? ಇನ್ಕಮ್ ಹೆಡ್ಡಲ್ಲಿ 2 ಬರುತ್ತೆ, ಇಂಟ್ರೆಸ್ಟ್ ಅರ್ನ್ಡ್, ಅದರ್ ಇನ್ಕಮ್. ದಿಸ್ ಒನ್ ವಿಲ್ ಬಿ ದ ಟೋಟಲ್. ಆ್ಯಂಡ್ ಸೆಕೆಂಡ್ ಹೆಡ್ ಈಸ್ ಎಕ್ಸ್ಪೆನ್ಸಸ್. ಅಂಡ್ ಎಕ್ಸ್ಪೆನ್ಸಸ್ there are 2 heads, interest expended and operating expenses. And one more thing is provisions and contingencies. So out of these 3, total expenses will be total amount. Then 1 minus 2, that is income minus expenses, you will get net profit for the current year. And for the net profit for the current year, you should add profit of previous year. If in the question it had, ಕ್ವೆಶನಲ್ಲಿ ಇತ್ತು ಅಂದರೆ ಮಾತ್ರ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದ ಮೇಲೆ ಬರೋದು ನಿಮಗೆ ಟೋಟಲ್ ಪ್ರಾಫಿಟ್ ಆಗುತ್ತೆ. ಸೊ ಔಟ್ ಆಫ್ ಟೋಟಲ್ ಪ್ರಾಫಿಟ್ ದೇರ್ ವಿಲ್ ಬಿ ಅಪ್ರಾಪ್ರಿಯೇಷನ್. ಇಟ್ ಈಸ್ ಕಂಪಲ್ಸರಿ ಅಪ್ರಾಪ್ರಿಯೇಷನ್, ದಟ್ ಈಸ್ ಸ್ಟ್ಯಾಚ್ಯುಟರಿ ರಿಸರ್ವ್ ಅಟ್ 25% ಆನ್ ಕರೆಂಟ್ ಇಯರ್ ಪ್ರಾಫಿಟ್. ಇದು ಕಂಪಲ್ಸರಿ ಇರುತ್ತೆ, ಮ್ಯಾಂಡೇಟರಿ. ಕ್ವೆಶನಲ್ಲಿ ಮೆನ್ಷನ್ ಮಾಡಲಿ ಬಿಡಲಿ, ಕಂಪಲ್ಸರಿ ಮೈನಸ್ ಮಾಡ್ಕೋಬೇಕು. ಇದಾದ ನಂತರ ಮಿಕ್ಕಿದೆಲ್ಲದು ಆಪ್ಷನಲ್. ಕ್ವೆಶನಲ್ಲಿ ಕೊಟ್ಟರೆ ಮಾತ್ರ ಎಂಟ್ರಿ ಮಾಡಿ, ಕ್ವೆಶನಲ್ಲಿ ಇಲ್ಲ ಅಂತಂದರೆ ಎಂಟ್ರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಯಾವುದ್ಯಾವುದದು ಅದರ್ ರಿಸರ್ವ್ಸ್ ಲೈಕ್ ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್ ಕೊಟ್ಟಿದ್ದರೆ ಅದನ್ನು ಕೂಡ ಮೈನಸ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರಪೋಸ್ ಡಿವಿಡೆಂಡ್ ಕೊಟ್ಟಿದ್ದರೆ ಅದಕ್ಕೆ ಟ್ಯಾಕ್ಸ್ ಆನ್ ಡಿವಿಡೆಂಡ್ ಕೂಡ ಶೋ ಮಾಡಬೇಕು ಇದರಲ್ಲಿ. 15% ಇರುತ್ತೆ ಟ್ಯಾಕ್ಸ್ ಆನ್ ಡಿವಿಡೆಂಡ್, 15% ಆನ್ ಪ್ರಪೋಸ್ ಡಿವಿಡೆಂಡ್. ಸೊ ಆಫ್ಟರ್ ಡಿಡಕ್ಷನ್ ಆಫ್ ಆಲ್ ದೀಸ್ ಅಪ್ರೋಪ್ರಿಯೇಷನ್ಸ್ ಫ್ರಮ್ ಟೋಟಲ್ ಪ್ರಾಫಿಟ್, ಯು ವಿಲ್ ಗೆಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ that should be transferred to balance sheet. ಸೊ ಈ ಅಮೌಂಟ್ ಏನಿದೆ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವೇರ್ ಇಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಪರ್ಟಿಕ್ಯುಲರ್ಸ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಾರ್ಮ್ಯಾಟ್. ನಿಮಗೆ ನಾನು ಗ್ರೂಪಲ್ಲಿ ನೋಟ್ಸ್ ಹಾಕ್ತೇನೆ, ಇದರದ್ದು ಫಾರ್ಮ್ಯಾಟ್ ಹಾಕ್ತೀನಿ, ಸರಿನಾ? ಜಸ್ಟ್ ಅಂಡರ್ಸ್ಟುಡ್ ಹೌ ವಿ ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಬ್ಯಾಂಕಿಂಗ್ ಕಂಪನೀಸ್. ಓಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ಥರ ಇರುತ್ತೆ ಅಂತೇಳಿ. ಸೊ ಈಗ ನಾವು ಮಾಡಿರೋದು ಓನ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Okay, profit and loss account. So where we calculate net profit, then after that if there are appropriations are given, appropriations are to be deducted from total profit, then you will get balance of profit. ಇದಕ್ಕೆ ಮತ್ತೆ ಸೇಮ್ ನೋಟ್ಸ್ ಅಕೌಂಟಲ್ಲಿ ಯಾವ ಥರ ಎಂಟ್ರೀಸ್ ಇರ್ತಾಯಿತ್ತು, ಸಬ್ ಎಂಟ್ರೀಸ್ ಇರ್ತಾಯಿತ್ತು, ಅದೇ ಥರ ಇಲ್ಲೂ ಕೂಡ ಸಬ್ ಎಂಟ್ರೀಸ್ ಇರುತ್ತೆ. ಆ ಸಬ್ ಎಂಟ್ರೀಸ್ ನಾನು ನಿಮಗೆ ಬರೆದು ಹಾಕ್ತೀನಿ, ನೋಟ್ಸಲ್ಲಿ ಹಾಕ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ನೋಡ್ಕೊಳ್ಳಿ. ದಿಸ್ ಈಸ್ ದ ಸ್ಟೇಟ್ಮೆಂಟ್, ದ ಫಾರ್ಮ್ಯಾಟ್ ಆಫ್ ಸ್ಟೇಟ್ಮೆಂಟ್, ಆ್ಯಂಡ್ ಯು ವಿಲ್ ಫೈಂಡ್ balance of profit. Okay, so thank you. The remaining class, remaining video, remaining statement ಏನಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.